ಕನಕಪುರದ ಬಂಡೆ ರಾಜ್ಯ ರಾಜಧಾನಿಯ ವಿಧಾನಸೌಧದಲ್ಲಿ ರಾಜಗದ್ದುಗೆ ಮೇಲೆ ಕೂರಲೇಬೇಕು ಅಂತ ಹೇಳಿ ಕೆಲವರ ವಾದ. ಅದರಲ್ಲೂ ಕನಕಪುರ ಜನರು ಏನು ಹೇಳ್ತಾರೆ, ಈ ಭಾಗದ ಮತದಾರರು ಏನು ಹೇಳ್ತಾರೆ, ಇದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋ ಪ್ರಯತ್ನವನ್ನು ಮುಂದುವರಿಸ್ತಾ ಹೋಗೋಣ. ಸರ್ ನಮಸ್ಕಾರ. ಮೇಡಮ್ ನಮಸ್ತೆ. ತಮ್ಮ ಹೆಸರು? ಮಧು ಅಂತ ಮೇಡಮ್. ಈಗ ಸಿದ್ದರಾಮಯ್ಯನವರು 2.5 ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅನ್ನೋ ವಾದದ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ? ಮಾಡಬೇಕು ಮೇಡಮ್. ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಯಾಕೆ ಅಂತ? ಇವಾಗ ಸಿದ್ದರಾಮಯ್ಯನವರು ಇರೋದು ಕೂಡ ಕಾಂಗ್ರೆಸ್ ಸರ್ಕಾರದ ಭಾಗವಾಗಿನೇ. ಮೇಡಮ್, ಸಿದ್ದರಾಮಯ್ಯ ಅವರು ಮೊದಲು ಒಂದ್ಸಲ ಮುಖ್ಯಮಂತ್ರಿಯಾಗಿ 5 ವರ್ಷ ಅಧಿಕಾರ ಕೊಟ್ಟು ಒಳ್ಳೆ ಆಡಳಿತ ನಡೆಸಿದ್ದಾರೆ. ಅದೇ ರೀತಿ ಮತ್ತೊಂದು ಸತಿ ಸರ್ಕಾರ ಬರೋಕ್ಕೆ ಇಬ್ಬರು ಶ್ರಮ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಸಿದ್ದರಾಮಯ್ಯ ಅವರು ಒಳ್ಳೆ ಮುಖ್ಯಮಂತ್ರಿನೇ, ಬಟ್ ಇನ್ನೊಬ್ರಿಗೆ ಅವಕಾಶ ಆಗಬೇಕು ಅನ್ನೋದು ಸಾರ್ವಜನಿಕರು ಮತ್ತು ಕರ್ನಾಟಕದ ಜನತೆಯ ಆಶೀರ್ವಾದ ಮಾಡಿರೋರ ಜನದ ಆಸೆ ಇದು. ಈಗ ಸುಭದ್ರ ಸರ್ಕಾರ ಇರೋ ಸಂದರ್ಭದಲ್ಲಿ ಕುರ್ಚಿ ಕಾದಾಟ ಮಾಡೋದ್ರಿಂದ ಜನರಿಗೆ ಮೋಸ ಮಾಡ್ತಿದೆ ಕಾಂಗ್ರೆಸ್ ಪಾರ್ಟಿ ಅಥವಾ ಕಾಂಗ್ರೆಸ್ ಸರ್ಕಾರ ಅನ್ನೋ ಆರೋಪ. ಏನು ಹೇಳ್ತೀರಿ ಮೇಡಮ್? ಅದು ಹೈಕಮಾಂಡೇ ಹೇಳಬೇಕು. ಯಾಕೆಂದರೆ ಮೊದಲು ಈಗ ಕರ್ನಾಟಕದಲ್ಲಿ 136 ಸೀಟ್ ಬರಬೇಕಾದ್ರೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂದ್ಬಿಟ್ಟು ನಮ್ಮ ಕರ್ನಾಟಕ ಜನತೆಗೆ ಗೊತ್ತು. ಅದನ್ನು ಹೈಕಮಾಂಡನ್ನೇ ಗಮನದಲ್ಲಿ ಇಟ್ಕೊಂಡು ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಮುಖ್ಯಮಂತ್ರಿ ಸ್ಥಾನವನ್ನು. ಬಟ್ ರಾಹುಲ್ ಗಾಂಧಿ ಮೀಟ್ ಮಾಡೋಕ್ಕೂ ರೆಡಿ ಇಲ್ವಲ್ಲ ಡಿ.ಕೆ. ಶಿವಕುಮಾರ್ ಅವ್ರನ್ನ? ಮೀಟ್ ಮಾಡ್ತಾರೆ ಮೇಡಮ್. ಅವ್ರದ್ದೇನೋ ಒಂದು ಸ್ವಲ್ಪ ಅವ್ರದ್ದೇ ಆದಂಥ ಒಂದು ಸ್ವಲ್ಪ ಒತ್ತಡದಲ್ಲಿ, ಕೆಲಸದ ಒತ್ತಡದಲ್ಲಿ ಇರ್ತಾರೆ. ರಾಹುಲ್ ಗಾಂಧಿ ಸಾಹೇಬರು ಸಹಿತ ಗಮನದಲ್ಲಿ ಇಟ್ಕೊಂಡು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅನ್ನೋದು ನಮ್ಮ ಕರ್ನಾಟಕದ ಜನರ ಒಂದು ಅಭಿಪ್ರಾಯ. ಬಟ್ ಸಿದ್ದರಾಮಯ್ಯನವರ ಕಾನ್ಫಿಡೆನ್ಸ್ ನೋಡಿದ್ರೆ ಇನ್ನೂ 2 ಬಜೆಟು ನಾನೇ ಮಂಡಿಸ್ತೀನಿ, 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಹಿಂಗೆ ಅಧಿಕಾರ ಹಸ್ತಾಂತರದ ಮಾತುಕತೆ ಆಗಿದ್ದಿದ್ರೆ ಸಿದ್ದರಾಮಯ್ಯನವ್ರು ಹಿಂಗೆ ಯಾಕೆ ಹೇಳ್ತಿದ್ರು? ಮೇಡಮ್, ಏನು ಹೇಳಿದ್ರಿ ಗೊತ್ತಾಗಲಿಲ್ಲ. ಈಗ ಇನ್ನೂ 2 ಬಜೆಟ್ ನಾನೇ ಮಂಡಿಸ್ತೀನಿ, 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವ್ರು ಹೇಳ್ತಿರುವಾಗ ಈ ಅಗ್ರಿಮೆಂಟ್ ಆಗಿಲ್ಲ ಅಂತಾನೆ ಅನ್ಸುತ್ತಲ್ವಾ ಅಂತ? ಅಗ್ರಿಮೆಂಟ್ ಆಗಿದೆಯೋ ಆಗಿಲ್ವೋ ಗೊತ್ತಿಲ್ಲ ಮೇಡಮ್, ಬಟ್ ನಾನು ಹೇಳೋದೇನೆಂದರೆ ನಮ್ಮಗಳ ಆಸೆ ಏನಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರುಗಳ ಆಸೆ ಇರ್ಬೋದು, ಸಾರ್ವಜನಿಕರ ಆಸೆ ಇರ್ಬೋದು, ಏನಂದರೆ ಡಿ.ಕೆ. ಶಿವಕುಮಾರ್ ಅವರು ಒಮ್ಮೆ ಆದರೂ ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋದು. 2028ವರೆಗೂ ಕಾಯ್ಲಿ ಅಂತಾರೆ. 2028ವರೆಗೂ ಕಾಯ್ಲಿ ಅಂತ ಅಂದರೆ ಈಗ ಅಧಿಕಾರ ಬೇಕಲ್ವ ಮೇಡಮ್? ಡಿ.ಕೆ. ಶಿವಕುಮಾರ್ ಸಾಹೇಬರು ಶ್ರಮ ಏನು ಅನ್ನೋದು ಎಲ್ರಿಗೂ ಗೊತ್ತು. ಮುಖ್ಯವಾಗಿ ನಿಮ್ಮ ಟಿ ವಿಯವರು ನೋಡಿರ್ತೀರ. ಅವ್ರು ಏನು ಎಷ್ಟೊತ್ತಿಗೆ ಎದ್ದೊಳ್ತಾರೆ, ಎಷ್ಟೊತ್ತಿಗೆ ನಿದ್ದೆ ಮಾಡ್ತಾರೆ ಅನ್ನೋದು ಎಲ್ರಿಗೂ, ನಿಮ್ಮ ಟಿ ವಿಯವ್ರಿಗೆ ಗೊತ್ತು, ಮಾಧ್ಯಮದವ್ರಿಗೆ. ಅವ್ರ ಮನೆ ಮುಂದೆನೇ ಇರ್ತಾರೆ. ಬಟ್ ಅವ್ರಿಗೆ ಒಂದು ಅಧಿಕಾರ ಕೊಟ್ಟರೆ ಮುಂದೆ 2028ಕ್ಕೂ ಕೂಡ ಕಾಂಗ್ರೆಸ್ ಬರುತ್ತೆ ಅನ್ನೋದು ನಮ್ಮೆಲ್ಲರ ಆಸೆ. ಈಗ ಕೊಡದೆ ಹೋದರೆ, ಇನ್ ಕೇಸ್ ಡಿ.ಕೆ. ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡದೆ ಹೋದರೆ ಮುಂದೇನು ಅಂತ? ಏನಿಲ್ಲ ಮೇಡಮ್, ಹೈಕಮಾಂಡ್ ಏನು ಹೇಳ್ತಿದೆ ಆ ಥರ ಡಿ.ಕೆ. ಶಿವಕುಮಾರ್ ಕೇಳ್ತಾರೆ. ಅದರಲ್ಲಿ ಏನು ಸಂದೇಶನೇ ಇಲ್ಲ. ಬಿಜೆಪಿ ಸೇರ್ತಾರಾ? ಅವೆಲ್ಲ ಸುಳ್ಳು ಮೇಡಮ್. ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತ ಅಂದರೆ ಕಾಂಗ್ರೆಸ್ಗೆ ಡಿ.ಕೆ. ಶಿವಕುಮಾರ್. ಇದೊಂದಿದೆ, ಪಕ್ಷ ನಿಷ್ಠೆ, ಪಕ್ಷಕ್ಕೋಸ್ಕರ ದುಡಿಮೆ ಮಾಡಿದ ಡಿ.ಕೆ. ಶಿವಕುಮಾರಿಗೆ ಅವಕಾಶ ಕೊಡದೆ ಹೋದರೆ ಮತ್ತೆ ಯಾರಿಗೆ ಅವಕಾಶ ಕೊಡ್ತೀರಿ ಅಂತ ಹೇಳಿ ಇದ್ರ ಬಗ್ಗೆ ಏನು ಹೇಳ್ತೀರಿ? ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಅವಾಗಿಂದನೂ ಬೇಡಿಕೆ ಇದೆ. ಫಸ್ಟೇ ಹೇಳಿದ್ರು ಇವರು, ಮಾತುಕತೆ ಆಗಿದೆ 2.5 ವರ್ಷ ಅಂತ ಹೇಳಿದ್ರು ಮೇಡಮ್. ಅದರಂತೆ ಬಿಟ್ಕೊಡ್ಬೇಕು ತಾನೆ. ಈಗ ಇಡೀ ಒಬ್ಬರು ಕೇಳುತ್ತಂದ್ರೆ ನಾವು ಕನಕಪುರದವ್ರು ಕೇಳ್ತಾ ಇದ್ದೀವಿ, ಕನಕಪುರದವ್ರು ಮಾತಾಕಿದ್ದೀವಿ ಅಂತ ಹೇಳಿ ಇಡೀ ಕರ್ನಾಟಕ ಜನ ಕೂಗ್ತದೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಅವ್ರು ಮುಖ್ಯಮಂತ್ರಿ ಆದರೆ 2028ಕ್ಕೆ ಅಧಿಕಾರ ತರ್ತಾರೆ ಅಂತ. ನಾವು ಸಿದ್ದರಾಮಯ್ಯನವ್ರ ಬಗ್ಗೆ ನಾವು ಇನ್ನೊಬ್ರ ಬಗ್ಗೆ ಟೀಕೆ ಮಾಡ್ತಿಲ್ಲ. ಬೇರೆ ಮಠದಿಂದ ಪಕ್ಷ ಕಟ್ಕೊಂಡ್ಬಂದವರು ಡಿ.ಕೆ. ಶಿವಕುಮಾರ್ ಅವರು ಬರುತ್ತೆ ಕಾಂಗ್ರೆಸ್ ಅಂತ ಅವ್ರನ್ನ ಹೇಳ್ಬೋದು. ತಮಗೆ ಗೊತ್ತಲ್ಲ ಮೇಡಮ್, ಸಿದ್ದರಾಮಯ್ಯ ಸಾಹೇಬರು ಯಾವ ಪಕ್ಷದಿಂದ ಬಂದಿದ್ದಾರೆ ಅಂತ. ಸೊ ಅದಕ್ಕೇ ನಾವು ಆಂದೋಲನ ಮಾಡ್ತೀವಿ ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಾ ಸರ್? ಸಿದ್ದರಾಮಯ್ಯನ ಡಿ.ಕೆ. ಶಿವಕುಮಾರ್ ಅವರು? ಡಿ.ಕೆ. ಶಿವಕುಮಾರ್ ಅವರು ಚಿಕ್ಕದ್ರಿಂದ ಅವರು ಭಾಳ ಕಾಂಗ್ರೆಸ್ ಅಂತ ಬಂದಿರೋರು. ಅವರು ಯೂತ್ ಕಾಂಗ್ರೆಸ್ಸಿಂದನೂ ಬಂದು ಈ ಮಟ್ಟಕ್ಕೆ ಬಂದಿದ್ದಾರೆ. ಅವರ ಶ್ರಮ ಏನಿದೆ ಆ ಶ್ರಮ ತಕ್ಕಂತೆ ದೇವರು ಪ್ರತಿಫಲ ಅವ್ರಿಗೆ ಸಿಗುತ್ತೆ ಅಂತ. ವಯಸ್ಸಿದೆ, ಕಾಯ್ಲಿ, 2028ಕ್ಕೆ ಸಿಎಂ ಆಗಲಿ, ಯಾರು ಬೇಡ ಅಂತಾರೆ? ಸಿದ್ದರಾಮಯ್ಯನವರು ಮೊದಲೊಂದು ಸತಿ ಆಗೋರಲ್ಲ ಮೇಡಮ್. ಈಗ ಡಿ.ಕೆ. ಶಿವಕುಮಾರ್ ಅವರು ದಳದಿಂದ ಬಂದವರು. ನಮ್ಮ ಸಾಹೇಬರು ಡಿ.ಕೆ. ಶಿವಕುಮಾರ್ ಹುಟ್ಟು ಕಾಂಗ್ರೆಸ್ ಪಾರ್ಟಿಯಿಂದ, ಕಾಂಗ್ರೆಸ್ ಪಾರ್ಟಿ ಟೀಟ್ ಕೊಡದೆ ಇದ್ದಾಗೂ ಇಂಡಿಪೆಂಡೆಂಟ್ ನಿಂತು ಸೈಕಲ್ ಕುರ್ತಲ್ಲಿ ಗೆದ್ದು ಕಾಂಗ್ರೆಸ್ ಪಾರ್ಟಿಲಿ ಇರೋರು. ಇವತ್ತೇನಾದ್ರು ಇಡೀ ಕರ್ನಾಟಕದಲ್ಲಿ ಏನಾದ್ರು ಒರಿಜಿನಲ್ ರಕ್ತ ಅಂತ ಕಾಂಗ್ರೆಸ್ ರಕ್ತ ಅಂತ ಇದ್ರೆ ನಮ್ಮ ದೇಶದಲ್ಲೇ ಇದ್ರು ಡಿ.ಕೆ. ಶಿವಕುಮಾರ್ ಒಬ್ಬರೇ ಅಂತೇವೆ ಮೇಡಮ್. ಈಗ ಆಲ್ರೆಡಿ ಆಗಿದ್ದಾರೆ. ಈಗ ಕಾಂಗ್ರೆಸ್ ಪಾರ್ಟಿನ ಡಿ.ಕೆ. ಶಿವಕುಮಾರ್ ಸಾಹೇಬರು ರಕ್ತದಿಂದ ಅಂದರೆ ಅವತ್ತು ದುಡ್ದು ಇವತ್ತು ಈ ಸ್ಟೇಜಲ್ಲಿ ಕಾಂಗ್ರೆಸ್ ಪಾರ್ಟಿ ಕಟ್ಟಿದ್ದಾರೆ. ಅವ್ರನ್ನ ನಮ್ಮ ಮುಖ್ಯಮಂತ್ರಿ ಮಾಡಬೇಕು ಅಂತ ತಮ್ಮ ಸಿದ್ದರಾಮಯ್ಯನವರಲ್ಲೂ ಕೇಳ್ಕೊತೀವಿ, ಹೈಕಮಾಂಡಲ್ಲೂ ಕೇಳ್ಕೊತೀವಿ. ಅವ್ರಿಗೆ ಸಿಎಂ ಮಾಡಲೇಬೇಕು ಅಂತ. ನಾನು ಬಿಡಲ್ಲ, ಮುಖ್ಯಮಂತ್ರಿ ಪಟ್ಟ ಬಿಡೋಲ್ಲ ಅನ್ನೋ ಹಠ ಏನಾದರೂ ಸಿದ್ದರಾಮಯ್ಯನವ್ರು ಮಾಡಿದ್ರೆ ಕನಕಪುರದ ಜನರ ಉತ್ತರ ಏನಾಗಿರೋದು? ಕನಕಪುರ ಜನದ ಉತ್ತರ ಯಾವುದೇ ಕಾರಣಕ್ಕೂ ಧರಣಿ ಕೂತ್ಕೊಂಡು ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ, ವಿಧಾನಸೌಧ ಮುತ್ತಿಗೆ ಹಾಕ್ಬಿಡ್ತೀವಿ. ನೀವೇನಂತೀರಾ ಸರ್?
ಮೇಡಮ್ ನಮ್ಮ ಸಾಹೇಬರು ಶ್ರಮ ಏನಿದೆ ಅವರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಕಾರಣ. ಅದು ಇಡೀ ಕರ್ನಾಟಕದ ಜನತೆಗೆ ಗೊತ್ತು. ಹಂಗಾಗಿ ಅವ್ರಿಗೆ ನ್ಯಾಯಯುತವಾಗಿ ಅಧಿಕಾರವನ್ನು ಸಿದ್ದರಾಮಯ್ಯವರೇ ಬಿಟ್ಕೊಡ್ಬೇಕು. ಏನಂತ ಇನ್ನೊಂದು 2 ವರ್ಷ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಅವರೇ ಬಿಟ್ಕೊಡ್ಬೇಕು ಹೊರತು ಅದನ್ನು ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಅವ್ರು ಬಿಟ್ಕೊಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ ಮೇಡಮ್. ತ್ಯಾಗದ ಬಗ್ಗೆ ಮಾತನಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ಸಂಘಟನೆ ಮಾಡಿದ್ದೀವಿ, ಫಲ ದೇವರಿಚ್ಛೆ ಅನ್ನೋ ರೀತಿಯಲ್ಲಿ ಮಾತನಾಡ್ಬಿಡ್ತಾರೆ. ಕನಕಪುರದ ಜನ ಆಗಿ ಇಂಥ ಮಾತುಗಳನ್ನ ಡಿ ಕೆ ಶಿವಕುಮಾರ್ ಅವರ ಬಾಯಿಂದ ಕೇಳಿಸ್ಕೊಂಡಾಗ ಏನ್ ಅನ್ಸುತ್ತೆ? ಮೇಡಮ್ ಯಾವುದೇ ಕಾರಣಕ್ಕೂ ಆ ಥರ ಅನ್ಕೋಬಿಡಿ ನೀವು. ಯಾಕೆಂದರೆ 224 ಕ್ಷೇತ್ರದಲ್ಲಿ ಮೊದಲನೇದು ಕನಕಪುರನೇ ಡಿಕ್ಲೇರ್ ಆಗಿದ್ದು 1 ಚಿಲ್ಲರೆ ಇಡಲಿ. ನೀವು ಅರ್ಥ ಮಾಡ್ಕೊಳ್ಳೋದನ್ನೇ ಫಸ್ಟ್ ನೀವು. ಯಾಕೆಂದರೆ 224 ಕ್ಷೇತ್ರದಲ್ಲಿ 1 ವರ್ಷ ಕೊಟ್ಟವ್ರೆ ಅಂತಂದರೆ ಬೇರೆ ಕ್ಷೇತ್ರಕ್ಕೂ ಇವರು ಎಷ್ಟು ಕೆಲಸ ಮಾಡವ್ರೆ ಅನ್ನೋದನ್ನ ಇಡೀ ಕರ್ನಾಟಕ ಗಮನಿಸ್ತಾವ್ರೆ. ಆದ್ದರಿಂದ ಅವ್ರನ್ನ ಮುಖ್ಯಮಂತ್ರಿ ಮಾಡಲೇಬೇಕು. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಉಳಿಬೇಕು ಅಂತಂದರೆ, ಬೆಳಿಬೇಕು ಅಂತಂದರೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಕೇಳ್ಕೊತೀನಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ತ್ಯಾಗ ಮಾಡಿದ್ದಾರೆ, ನಾನು ತ್ಯಾಗ ಮಾಡಿದ್ರೆ ಹೆಚ್ಚುಗಾರಿಕೆ ಅಲ್ಲ ಅಂತ ಹೇಳಿ ಮಾತನಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ಈಗ ನೀವೇ ಹೇಳಿ, ಪ್ರೆಸ್ ನಿಮಗೆ ಕ್ವಶನ್ ಮಾಡ್ತೀವಿ. ಡಿ ಕೆ ಸಾಹೇಬರಿಂದ ಸರ್ಕಾರ ಬತ್ತೋ ಸಿದ್ದರಾಮಯ್ಯರಿಂದ ಬತ್ತೋ? ಜನರು ಓಟ್ ಹಾಕಿದ್ದಕ್ಕೆ ಬಂತು ಸರ್. ಅಲ್ಲ, ಹೆಚ್ಚಿನ ಶ್ರಮ ಯಾರ್ದಿದೆ? ಹೇಳಿ. ನಿಮಗೆ ಸಂಪನ್ಮೂಲ ಇಂದ ಹಿಡಿದೇ, ಸಂಘಟನೆ ಮಾಡೋದ್ರಿಂದ ಹಿಡಿದೇ, ಪಾರ್ಟಿ ಕಟ್ಟೋದ್ರಿಂದ ಹಿಡಿದು ಎಲ್ಲ ಡಿ ಕೆ ಸಾಹೇಬ್ರಿಂದನೇ. ನಮ್ಗಿಂತ ವಿಚಾರವಂತರು ನೀವು. ಕಷ್ಟಪಟ್ಟು ದುಡಿದವ್ರಿಗೆ ಒಂದು ಅವಕಾಶ ಸಿಗ್ತದೆ ಅನ್ನೋ ಉದ್ದೇಶ ಮೇಡಮ್. ಸಿದ್ದರಾಮಯ್ಯನವರು ಕೂಡ ಕಷ್ಟಪಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮಾಸ್ ಲೀಡರ್, ಜನರ ಬೆಂಬಲ ಇದೆ. ಡಿ ಕೆ ಶಿವಕುಮಾರ್ ಅವರು ಸಂಪನ್ಮೂಲ ಸಂಘಟನೆ ಆಗಿರ್ಬೋದು. 7 ವರ್ಷ ಅಧಿಕಾರ ಅನುಭವಿಸಿದಾರಲ್ಲ, ಇವ್ರಿಗೂ 2 ವರ್ಷ ಕೊಡ್ಲಿ ಬಿಡಿ ಮೇಡಮ್. ಸಿದ್ದರಾಮಯ್ಯನವ್ರ ಸಾಹೇಬರು, ಡಿ ಕೆ ಸಾಹೇಬರು ಇಬ್ಬರು ಸೇರೇ ಪಕ್ಷ ಕಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರು ನಮ್ಮ ಪಕ್ಷಕ್ಕೆ ಬರಬೇಕಾದ್ರೆ ನಮ್ಮ ಡಿ ಕೆ ಸಾಹೇಬ್ರ ಕಾರಣ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಎಲೆಕ್ಷನ್ ಮಾಡಿದ್ದೀವಿ ಇಲ್ವಾಲ ಹೋಬಳಿನಲ್ಲಿ. ದಯಮಾಡಿ 1 ಟರ್ಮ್ 5 ವರ್ಷ ಆಗಿದ್ದಾರೆ. ಈಗೂ ತ್ಯಾಗ ಮಾಡಿದ್ರು, 2 ವರ್ಷ ಬಿಟ್ಟು ಕೊಟ್ಟಿದ್ದಾರೆ. ಇನ್ನು 2 ವರ್ಷ ಏನಾದರೂ ಬಿಡಬೇಕಲ್ಲ ಸಿದ್ದರಾಮಯ್ಯ ಸಾಹೇಬರು. ಮೇಡಮ್, ಡಿ ಕೆ ಶಿವಕುಮಾರ್ ಅಂತ ಮನುಷ್ಯ ಯಾರೂ ಇಲ್ಲ. ಯಾಕಂತ ಹೇಳಿದ್ರೆ ಪಕ್ಷಕ್ಕೋಸ್ಕರ ಹಗಲು ರಾತ್ರಿ ಮಳೆ ಬರಲಿ, ಬಿಸಿಲು ಬರಲಿ, ಗಾಳಿ ಬರಲಿ, ಯಾವುದಕ್ಕೂ ಹೆದರದೆ ಅವರು ಕೆಲಸ ಮಾಡಿದ್ದಾರೆ. ಅವ್ರು ಪ್ರತಿಫಲ ಅವ್ರು ಕೇಳ್ತಾರೆ, ಆದರೆ ಕೊಟ್ಟೆ ಕೊಡ್ತಾರೆ, ಕೊಡಲ್ಲ ಅಂತ ಅಲ್ಲ. ಸ್ವಲ್ಪ ಕಾಳ ಅವಕಾಶ ಇದೆ, ಕೊಟ್ಟೆ ಕೊಡ್ತಾರೆ. ಈ ನಮ್ಮ ಸಾಹೇಬರಿಗೆ ಸರಿ ಡಿ ಕೆ ಶಿವಕುಮಾರ್ ಅವ್ರಿಗೆ CM ಮಾಡೇ ಮಾಡ್ತಾರೆ. ನವೆಂಬರ್ 26ಕ್ಕೆ ಒಳ್ಳೆ ಮುಹೂರ್ತ ಇದೆ, ಅವತ್ತು CM ಆಗಬೇಕು ಅನ್ನೋ ಲೆಕ್ಕಾಚಾರ ಕೂಡ ಅಂತೆ. ನವೆಂಬರ್ 26 ಸ್ವಲ್ಪ ಅರ್ಜೆಂಟ್ ಆಗಲಿಲ್ವಾ ಅಂತ? ಮೇಡಮ್, ಡಿ ಕೆ ಶಿವಕುಮಾರ್ ಅಷ್ಟು ತಾಳ್ಮೆ ಕಾದಿರೋದು ಇನ್ನೊಬ್ಬರಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, 2007ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಾರ್ಟಿಗೆ ಸೇರ್ಕೋತಾರೆ. ಅದ್ರ ಹಿಂದೆನೂ ಕಾಂಗ್ರೆಸ್ ಇತ್ತು. 1985ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ MLA ಆದಾಗಲೂ ಕೂಡ ಜನತಾ ಪರಿವಾರ ಕಟ್ಕೊಂಡು ಇವತ್ತೇನು ಸಿದ್ದರಾಮಯ್ಯನವರು ಮಾತಾಡ್ತಿದ್ದಾರೋ, ನೀವು ಕರ್ನಾಟಕ ರಾಜ್ಯ ಜನತೆ ಯೋಚನೆ ಮಾಡಬೇಕಾದಿಷ್ಟೇ. ಮೂಲ ಕಾಂಗ್ರೆಸ್ಸಿಗ ಅಂತ ಏನು ಶಿವಕುಮಾರ್ ಒಬ್ಬರೇ ಅಲ್ಲ, ರಾಮಲಿಂಗಾರೆಡ್ಡಿ ಸಾಹೇಬರಿದ್ದಾರೆ, ಪರಮೇಶ್ವರ್ ಸಾಹೇಬರಿದ್ದಾರೆ, ಡಿ ಕೆ ಶಿವಕುಮಾರ್ ಸಾಹೇಬರಿದ್ದಾರೆ. ಇವರೆಲ್ಲರೂ ಕೂಡ ತನ್ನ ಅಧಿಕಾರ ತ್ಯಾಗ ಮಾಡಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ವಿರೋಧ ಪಕ್ಷದ ನಾಯಕ ಆಗಬೇಕು ಅನ್ನೋ ಹುಚ್ಚಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ರಾಜ್ಯಕ್ಕೆ ಕಳಿಸಿದ್ರಲ್ಲ, ಕೇಂದ್ರಕ್ಕೆ ಕಳಿಸಿದ್ರು. ಆಗಲೂ ಕೂಡ ಪಕ್ಷದ ಯಾವುದೇ ಹಿರಿಯ ನಾಯಕರುಗಳು ಪಕ್ಷ ವಿರೋಧಿ ಮಾತು ಆಡಲಿಲ್ಲ. ಇವತ್ತೇನು ಡಿ ಕೆ ಶಿವಕುಮಾರ್ ಸಾಹೇಬರು ಮೌನವಾಗಿದ್ದಾರೆ. ಮೌನ ಅಂದರೆ ಅವ್ರು ಶಕ್ತಿಹೀನರಲ್ಲ, ಅವರು ಉಸಿರೇ ಕಾಂಗ್ರೆಸ್ಸು, ಗಾಂಧಿ ಕುಟುಂಬ. ಬಟ್ ಶಾಸಕರ ಬೆಂಬಲ ಇರೋದು ಸಿದ್ದರಾಮಯ್ಯನವರಿಗೆ. ಮುಖ್ಯಮಂತ್ರಿ ಆಗಬೇಕು ಅಂದರೆ ಶಾಸಕರ ಬೆಂಬಲ ಮುಖ್ಯ. ಡಿ ಕೆ ಶಿವಕುಮಾರ್ ಅವ್ರಿಗಿಲ್ಲ ಅಂತಾರೆ ಮೇಡಮ್. ಇಲ್ಲಿ ಶಾಸಕರನ್ನ ಬೆಂಬಲದಿಂದ ಯಾರು ಇಲ್ಲಿ ಸಿದ್ದರಾಮಯ್ಯನವರು ಅಧಿಕಾರ ಕೊಟ್ಟಿಲ್ಲ. ಇಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಿರ್ತಕ್ಕಂಥದ್ದು, ಹಿರಿಯ ನಾಯಕರಿದ್ದಾರೆ, ಇವರು ಅಧಿಕಾರನ ಚೆನ್ನಾಗಿ ನಡೆಸಿದ್ರು, ಇವ್ರನ್ನ ಬಿಡಬಾರ್ದು, ಮಾಸ್ ಲೀಡರ್ ಅಂತೇಳಿ ಅವ್ರಿಗೆ ಗೌರವಯುತವಾಗಿ ಸಿದ್ದರಾಮಯ್ಯ ಅವ್ರಿಗೆ ಒಂದು ಅಧಿಕಾರನ ಕೊಟ್ಟಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಯಾಕೆ ಕೇಳ್ತಿದ್ದಾರೆ ಅಂತ ನೀವು ಕೇಳ್ತಾರೋ ಪ್ರಶ್ನೆಗೆ, ತನು ಮನ ಧನ ಎಲ್ಲರೂ ಬೇಕಾದ್ರೂ ಕೊಡ್ತಾರೆ, ಆದರೆ ಯಾರು ಕೂಡ ಜೈಲಿಗೆ ಹೋಗಕ್ಕೆ ರೆಡಿ ಇರಲಿಲ್ಲ. ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಪಾರ್ಟಿಗೋಸ್ಕರ, ಕರ್ನಾಟಕಕ್ಕೋಸ್ಕರ, ಹೈಕಮಾಂಡ್ ಕೊಟ್ಟಂಥ ಒಂದು ಮಾತುಗೋಸ್ಕರ, ಅವ್ರನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಜೈಲಿಗೆ ಹೋಗೋಕ್ಕೂ ನಾನು ರೆಡಿ, ನಾನು ಯಾವುದೇ ಕಾರಣಕ್ಕೂ ನಾನು ಪಾರ್ಟಿ ಇದು ಮಾಡಲ್ಲ ಅಂತ ಹೇಳೋ ಉದ್ದೇಶಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಜೈಲಿಗೂ ಕೂಡ ಹೋಗಿ ಬಂದರು. ಜೊತೆಗೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಾರ್ಟಿ ಕ್ಷೀಣೆ ಆಗ್ತಾ ಇರ್ತಕ್ಕಂಥ ರಾಜ್ಯದಲ್ಲಿ ಅದೇ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ 2018ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸು ನೆಲ ಕಚ್ಚುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ನಾನು ಪಕ್ಷವನ್ನು ಕಟ್ತೀನಿ, ನನಗೆ ಜವಾಬ್ದಾರಿ ಕೊಡಿ ಅಂತೇಳಿ ಹೋದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರ್ ಅವರೇ ಹೋಗಿ ನೀವು ಮುನ್ನಡೆಸಿ, ನಾವಿದ್ದೀವಿ ಅಂತೇಳಿ ಬೆಂತಡ್ತಂಥ ಸಂದರ್ಭದಲ್ಲಿ ಕೊರೋನಾದಿಂದ ಹಿಡಿದು ಇವತ್ತು ಏನು ಡಿಮಾನಿಸ್ಟ್ರೇಷನ್ನು ಮತ್ತೊಂದು ಇರ್ಬೋದು, ಕಾರ್ಯಕರ್ತರಿಗೆ ಶಕ್ತಿ ತುಂಬದೆ ನಾನಿದ್ದೀವಿ ಬನ್ನಿ ಶಕ್ತಿ, ನೀವೇ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಅಂತೇಳಿ ಎಲ್ಲರೂ ಕೂಡ ಕಾರ್ಯಕರ್ತರು
ಕಾರ್ಯಕರ್ತರಿಗೆ ಎದೆಗುಂದಿ ಇರಬೇಡಿ ನೀವು ನಾನಿದ್ದೀನಿ ಅಂತೇಳಿ ಬೆಣ್ತಟ್ಟಿ ಈಚೆಗೆ ಕರ್ಕೊಬಂದಂಥ ಸಂದರ್ಭದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂಥ ಭರವಸೆ ಮೇಲೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ರಚನೆ ಆಗಿರ್ತಕ್ಕಂಥದ್ದು. ಆದರೂ ಕೂಡ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಬಿಟ್ಟು ಹೋಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಆಯಿತು ಸಿದ್ದರಾಮಯ್ಯನವರೇ, ನೀವು ಮುಂದುವರಿಸಿ ಇದನ್ನು ಮುಂದೆ ನಾವು ಹೇಳತಕ್ಕಂಥ ಸಂದರ್ಭದಲ್ಲಿ ನೀವು ಬಿಟ್ಕೊಡ್ಬೇಕಾಗ್ತದೆ ಅಂತ ಹೇಳಿ ಹೈಕಮಾಂಡ್ ನಿರ್ಧಾರ ಮಾಡಿರ್ತಕ್ಕಂಥದ್ದನ್ನ ಇವತ್ತು ಸಿದ್ದರಾಮಯ್ಯನವರು ಬಟ್ ಡಿ ಕೆ ಶಿವಕುಮಾರ್ ಅವರೇನೆ 5 ವರ್ಷ ಸಿಎಂ ಆಗಿದ್ರೆ ಆಲ್ ದಿ ಬೆಸ್ಟ್ ಅಂತ ಹೇಳ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಅಲ್ಲಿಗೆ ಯಾಕೋ ಡಿ ಕೆ ಶಿವಕುಮಾರ್ ಅವರು ಕೂಡ ಇನ್ನು ಕಾದು ನೋಡುವ ತಂತ್ರ ಅನುಸರಿಸ್ತಿದ್ದಾರೆ ಅಂತ ಅನ್ಸೋದಿಲ್ವಾ? ಹಂಗಿಲ್ಲ, ಏನು ಕಾದು ನೋಡುವಂಥ ತಂತ್ರ ಏನು ಅನುಸರಿಸ್ತಾ ಇಲ್ಲ ಮೇಡಮ್. ಅವ್ರ ತಾಳ್ಮೆ ಸಹನೆಯಿಂದ ಅವರೇ ಅದನ್ನು ಹೈಕಮಾಂಡ್ ತಿಳ್ಕೊಂಡು ನ್ಯಾಯಬದ್ಧವಾಗಿ ಸಿದ್ದರಾಮಯ್ಯನವ್ರಿಗೆ ಹೇಳಿ ಅಧಿಕಾರ ಬಿಡಿಸ್ಕೊಡ್ಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.